ಸುಹಾಸ್ ಶೆಟ್ಟಿ ಹತ್ಯೆ ಆ ಕಗ್ಗೊಲೆ ಏನ್ ನಡೀತಲ್ಲ ಏನು ಕಾರಣ ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು, ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫ್ವಾನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದಕ್ಕಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫ್ವಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫ್ವಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಸುಹಾಸ್ ಶೆಟ್ಟಿ ಹತ್ಯೆ ಆ ಕಗ್ಗೊಲೆ ಏನ್ ನಡೀತಲ್ಲ ಏನು ಕಾರಣ ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು, ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫ್ವಾನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದಕ್ಕಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫ್ವಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫ್ವಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ. ಸುಹಾಸ್ ಶೆಟ್ಟಿ ಹತ್ಯೆ ಆ ಕಗ್ಗೊಲೆ ಏನ್ ನಡೀತಲ್ಲ ಏನು ಕಾರಣ ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು, ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫ್ವಾನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದಕ್ಕಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫ್ವಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫ್ವಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ. ಸುಹಾಸ್ ಶೆಟ್ಟಿ ಹತ್ಯೆ ಆ ಕಗ್ಗೊಲೆ ಏನ್ ನಡೀತಲ್ಲ ಏನು ಕಾರಣ ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು, ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫ್ವಾನ್ ಜೊತೆ ಗಲಾಟೆ ಮಾಡ್ಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡ್ಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದಕ್ಕಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫ್ವಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫ್ವಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ. ಸುಹಾಸ್ ಶೆಟ್ಟಿ ಹತ್ಯೆ ಆ ಕಗ್ಗೊಲೆ ಏನ್ ನಡೀತಲ್ಲ ಏನು ಕಾರಣ ಅದಕ್ಕೆ ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು, ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ.
ಸಫಾನ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ ಸುಹಾಸ್ ಶೆಟ್ಟಿ ಹತ್ಯೆ, ಆ ಕಗ್ಗೊಲೆ ಏನ್ ನಡೀತಲ್ಲ, ಏನು ಕಾರಣ ಅದಕ್ಕೆ? ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು? ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫಾನ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ ಸುಹಾಸ್ ಶೆಟ್ಟಿ ಹತ್ಯೆ, ಆ ಕಗ್ಗೊಲೆ ಏನ್ ನಡೀತಲ್ಲ, ಏನು ಕಾರಣ ಅದಕ್ಕೆ? ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು? ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫಾನ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ ಸುಹಾಸ್ ಶೆಟ್ಟಿ ಹತ್ಯೆ, ಆ ಕಗ್ಗೊಲೆ ಏನ್ ನಡೀತಲ್ಲ, ಏನು ಕಾರಣ ಅದಕ್ಕೆ? ಪೊಲೀಸ್ ತನಿಖೆಯಲ್ಲಿ ಆ ರಿವೆಂಜ್ ಸೀಕ್ರೆಟ್ ಒಂದಷ್ಟು ರಿವೀಲ್ ಆಗಿದೆ. ಸ್ನೇಹಿತನ ಪ್ರಾಣ ಉಳಿಸೋದಕ್ಕೆ ಜೀವ ಬಿಟ್ಟನ ಸುಹಾಸ್, ರಿವೆಂಜ್ ತೀರಿಸಿಕೊಳ್ತಾ ಡೆಡ್ಲಿ ಸಫ್ವಾನ್ ಗ್ಯಾಂಗ್. ರಿಪಬ್ಲಿಕ್ ಕನ್ನಡದಲ್ಲಿ ಈ ಪ್ರತೀಕಾರದ ಕೊಲೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಸಫ್ವಾನ್ ಗ್ಯಾಂಗ್ ರಿವೆಂಜ್ ತೀರಿಸಿಕೊಳ್ತಾ ಏನ್ ನಡೀತಾ ಇತ್ತು, ಇವರಿಬ್ಬರ ಮಧ್ಯೆ ಏನ್ ನಡೀತಾ ಇತ್ತು? ಸುಹಾಸ್ ಶೆಟ್ಟಿಯನ್ನ ಕೊಲೆ ಮಾಡೋದಕ್ಕೆ ಏನೆಲ್ಲ ಕಾರಣ ಇದ್ವು ಗೊತ್ತಿಲ್ಲ. ಪೊಲೀಸ್ ತನಿಖೆಯಲ್ಲಿ ಇದೆಲ್ಲ ರಿವೀಲ್ ಆಗಬೇಕಷ್ಟೇ. ಸಫಾನ್ ಜೊತೆ ಗಲಾಟೆ ಮಾಡಿಕೊಂಡಿದ್ದಂತಹ ಪ್ರಶಾಂತ್ ಅನ್ನುವಂಥ ವ್ಯಕ್ತಿ ಗಲಾಟೆ ಮಾಡಿಕೊಂಡಿದ್ದ ಅಂತ ಹೇಳಲಾಗಿದೆ. ಗಲಾಟೆ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಕೊಲೆಯಾದ ಸುಹಾಸ್ ಶೆಟ್ಟಿಯ ಆಪ್ತ ಪ್ರಶಾಂತ್ ಒಮ್ಮೆ ಈ ಸಫಾನ್ ಅನ್ನ ಮಾತುಕತೆಗೆ ಕರೆದು ಡ್ಯಾಗರ್ ಇರಿದಿದ್ದ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಈ ಸಫಾನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆ ಸೇರಿದ್ದ ಅಂತ ಹೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಪ್ರಶಾಂತ್ ಮೇಲೆ ದಾಳಿಗೆ ಕೂಡ ಮುಂದಾಗಿದ್ದ